ಇನ್ನು ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ರಾಜೀನಾಮೆಗೆ ಪ್ರತಿಕ್ರಿಯಿಸಿರುವಂತ ನಾಯಕರು ಯಾರು ರಾಜೀನಾಮೆ ಕೊಟ್ಟಿಲ್ಲ, ಕೊಟ್ಟರು ಸರ್ಕಾರ ಬೀಳಲ್ಲ ಅಂತ ಹೇಳಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಯಾವ ಕಾರಣ ಕೊಟ್ಟರು ಗೊತ್ತಿಲ್ಲ, ಯಾವ ರೀಸನ್ ನಮ್ಮ ವರಿಷ್ಠರು ಇದ್ದಾರೆ ಅದನ್ನ ಅವ್ರ ಬಗ್ಗೆ ಗಮನ ಹರಿಸ್ತಾರೆ, ಮಾತಾಡ್ತಾರೆ, ಅದೇನು ಸಮಸ್ಯೆ ಪರಿಹಾರ ಮಾಡ್ತಾರೆ. ರಾಜೀನಾಮೆ ಕೊಡೋದು ಯಾವುದೇ ವಿಷಯ ಅವರು ಅವರದೇ ಆದಂಥ ಮಾಹಿತಿಗಳ ಮೇಲೆ ಹೇಳಿರ್ಬೋದು. ನಾನು ಅದು ಯಾವುದನ್ನು ನಂಬೋದಿಲ್ಲ. ಕಾದು ನೋಡೋಣ, ಎಲ್ಲರೂ ಸೇರಿ ಏನಾಗುತ್ತೆ ಪರಿಸ್ಥಿತಿಗಳನ್ನು ಕಾದು ನೋಡೋಣ. ರಾಜೀನಾಮೆ ಪರ್ವ ಶುರುವಾಗ್ತಾ ಇದೆ ಅಂದ್ರೆ ಶೀಘ್ರದಲ್ಲೇ ಮೈತ್ರಿ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ನಿಮ್ಗೆ? ಇಲ್ಲ, ನನಗೇನು ಯಾವುದೇ ವಿಶ್ವಾಸ ಇಲ್ಲ. ನನಗೊಂದೇ ಒಂದು ವಿಶ್ವಾಸ, ಸುಮಾರು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ JDS ಶಾಸಕರು ಅತೃಪ್ತರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನು ಕಳೆದ 2 ತಿಂಗಳಿಂದ ನಿರಂತರ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ. ಅವ್ರು ಏನು ನಿಲುವು ತಗೊಂತಾರೆ ಅನ್ನೋದ್ರ ಮೇಲೆ ಈ ಸರ್ಕಾರದ ಭವಿಷ್ಯ ನಿಂತಿದೆ. ಅಲ್ಲ, ನಾವೇನು ಸನ್ಯಾಸಿಗಳೇನ್ರಿ? ನಾನು ಹೇಳಿದ್ದೀನಿಲ್ಲ, ಹೊಸದಾಗಿ ಚುನಾವಣೆಗೆ ಹೋಗೋ ಪ್ರಶ್ನೆ ಇಲ್ಲ. ಅವ್ರು ರಾಜೀನಾಮೆ ಕೊಟ್ಟು ಸರ್ಕಾರ ರಚನೆ ಮಾಡುವಂಥ ಅವಕಾಶ ಸಿಕ್ಕರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಸರ್ಕಾರ ಮಾಡಿ ಒಳ್ಳೆ ಆಡಳಿತವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ. ಈಗ ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದ ಹಾಗೇನೆ ಸಂತೋಷ್ ಮತ್ತೆ ವಿನಯ್ ಗಲಾಟೆ ಆಗಿತ್ತಲ್ವ ಹಿಂದೆ, ಆ ಕೇಸನ್ನ ರಿಓಪನ್ ಮಾಡಿ ಸಂತೋಷ್ ನನ್ಗೆ ಯಾಕೆ ಕೇಳ್ತೀರಿ? ಅದು ಅವ್ರಿಗೆ ಸಂಬಂಧಪಟ್ಟವ್ರು ವಿಚಾರಿಸಿದೆ, ಸಂಬಂಧ ಇಲ್ಲ. ನನಗೆ ಸಂಬಂಧ ಇಲ್ಲದಿರೋ ವಿಷಯ ಅವ್ರನ್ನ ವಿಚಾರಿಸಿ ಸಂಬಂಧಪಟ್ಟವ್ರು. ಪೆಂಡಿಂಗ್ ಗವರ್ಮೆಂಟ್ ಅಂತ ಬಾಕಿಗಳಿದಾವಲ್ಲ, ಅದಕ್ಕೆ ಬಾಕಿಗಳೆಲ್ಲ ಇದಾವಲ್ಲ, ಅದಕ್ಕೆ ಪೆಂಡಿಂಗ್ ಇಟ್ಟಿರೋ ಗೌರ್ಮೆಂಟ್. ನಿದ್ರಾವಸ್ಥೆಯಲ್ಲಿರುವಂಥ, ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡದಿರುವಂಥ ಒಂದು ರೀತಿ ಬೇಜವಾಬ್ದಾರಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದು ನೀವು ಬರಿತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ. ಕಾದ್ ನೋಡೋಣ. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳಿಗೆ ಅಥವಾ ಜನಕ್ಕೆ ಒಂದು ಸರ್ಕಾರ ಜನವಿರೋಧಿ ತರಿಸಿದಾಗ ಅದನ್ನ ಪದಚ್ಯುತಗೊಳಿಸುವಂತ ಒಂದು ತಂತ್ರಗಾರಿಕೆ ಇರುತ್ತೆ. ಅದೇನಾದಂತ ತಂತ್ರಗಾರಿಕೆ ಹೊರಗಡೆ ಇದೆಯಾ ಬಿಜೆಪಿ? ಇಲ್ಲ, ನಾವು ಬಹಳ ಸ್ಪಷ್ಟ ಮಾಡಿದ್ವಲ್ರಿ, ನಮ್ಮ ಕಡೆಯಿಂದ ಯಾವುದೇ ತಂತ್ರಗಾರಿಕೆ ಕುತಂತ್ರ ಯಾವುದೂ ಇಲ್ಲ. ಅವರೇ ರಾಜೀನಾಮೆ ಕೊಟ್ಟು ಹೊರಬಂದು ಸರ್ಕಾರ ಬಿದ್ದಾಗ ನಿಮ್ಮೆಲ್ಲರ ಸಲಹೆ ತಗೊಂಡು ಮುಂದೇನು ಮಾಡಬೇಕು ಅಂತ ಚರ್ಚೆ ಮಾಡಿ ತೀರ್ಮಾನ ತಗೊಂಡು. ಥ್ಯಾಂಕ್ ಯು ಫ್ರೆಂಡ್ಸ್, ಸರ್, ಕೇಳಿಸಿಕೊಂಡ್ರಿ, ಯಡಿಯೂರಪ್ಪನವರು ಮಾತನಾಡ್ತಾ ಹೇಳ್ತಾ ಇದ್ರು ಬಿಜೆಪಿ ಅಲ್ಲಿ ಯಾವುದೇ ರೀತಿಯಾದಂತ ತಂತ್ರ ಕುತಂತ್ರವನ್ನ ಮಾಡ್ತಾ ಇಲ್ಲ ಅಂತ. ಆದ್ರೆ ಮತ್ತೊಂದು ಮಾತು ಹೇಳಿದ್ರು, 20 ಜನ ಕಾಂಗ್ರೆಸ್ ಮತ್ತು JDS ನಲ್ಲಿ ಅಸಮಾಧಾನಿತ ಅತೃಪ್ತ ಶಾಸಕರಿದ್ದಾರೆ. ಅವ್ರು ಏನ್ ನಿರ್ಧಾರ ಕೈಗೊಳ್ತಾರೆ ಅದರ ಮೇಲೆ ಈ ಒಂದು ಸರ್ಕಾರದ ಭವಿಷ್ಯ ನಿಂತಿದೆ ಅಂತ ಕೂಡ ಹೇಳಿದ್ದಂತ ಹೇಳಿಕೆಯನ್ನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಅಂತಾನೆ ಯಡಿಯೂರಪ್ಪನವರು ಅಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಗೊತ್ತಾಗುವಂತ ವಿಚಾರ ಅಂದ್ರೆ ಯಡಿಯೂರಪ್ಪನವರಿಗೆ ಎಲ್ಲದೂ ಕೂಡ ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ಒತ್ತುವರಿ ಮಾಡುವಂಥ ಜಾಗವನ್ನು ಖಾಲಿ ಮಾಡಿ, ಕಾಲುವೆಗಳನ್ನು ದುರಸ್ತಿ ಮಾಡಿ, ಬೆಂಗಳೂರಿಗೆ ಅಗತ್ಯ ಇರೋದ ನೀರು ಕೊಡಲೇಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅದು ಬಿಟ್ಟು ಬೇರೆ ಏನೋ ಆಗದೇ ಇರೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಅದರಿಂದ ಆಗದೇ ಇರೋ ವಿಷಯ, ಅದು ಅವೈಜ್ಞಾನಿಕವಾದಂಥದ್ದು. ಸ್ಟೇಟ್ ಈಸ್ ರೀಲಿಂಗ್ ಅಂಡರ್ ಸಿವಿಯರ್ ಡ್ರಾಟ್ ಕಂಡೀಷನ್ಸ್ and at this crucial juncture, Chief Minister H.D. Kumaraswamy is visiting America on a jolly trip. ಸರ್ಕಾರ ನಿದ್ರಾವಸ್ಥೆಯಲ್ಲಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಸರ್ಕಾರದ ಬಗ್ಗೆ ಜನರಿಗೆ ಅಸಮಾಧಾನ ಇದೆ ಅಂತ ಪ್ರತಿಪಕ್ಷ ನಾಯಕ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಯಾವುದೇ ತಂತ್ರಗಾರಿಕೆ ಕೂಡ ಮಾಡ್ತಾ ಇಲ್ಲ ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ. ಇಲ್ಲಿ 20 ಜನ ಅತೃಪ್ತ ಶಾಸಕರಿದ್ದಾರೆ. ಅವರ ನಿರ್ಧಾರದ ಮೇಲೆ ಈ ಒಂದು ಸರ್ಕಾರದ ಭವಿಷ್ಯ ಅಡಗಿದೆ ಅಂತ ಯಡಿಯೂರಪ್ಪನವರು ಮಾತಾಡ್ತಾ ಹೇಳ್ತಾ ಇದ್ರು. ಹಾಗಾದ್ರೆ ಇಲ್ಲಿ ಕಾಯ್ತಾ ಇರೋದಂತೂ ಸ್ಪಷ್ಟ, ಆ ಅಸಮಾಧಾನಿತ ಶಾಸಕರು ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರ ಜೊತೆ ಲಿಂಕ್ ನಲ್ಲಿ ಇದ್ದಾರಾ ಅನ್ನುವ ಪ್ರಶ್ನೆನೂ ಕೂಡ
ಕಾಡ್ತಾ ಇದೆ. ಹಾಗೆ ಆನಂದ್ ಸಿಂಗ್ ಅವರ ರಾಜೀನಾಮೆಯನ್ನ ಕೂಡ ನೋಡ್ತಾ ಇದ್ರೆ ಇಲ್ಲಿ ಬಿಜೆಪಿ ನಾಯಕರ ಸೂಚನೆಯಂತೆನೆ ರಾಜೀನಾಮೆ ಕೊಟ್ರ, ಸರ್ಕಾರದ ಪತನದ ಕ್ಷಣಗಣೆಗೆ ಇಲ್ಲಿ ಮುನ್ನುಡಿಯನ್ನ ಬರೆದ್ರ ಆನಂದ್ ಸಿಂಗ್ ಅವರು ಅನ್ನುವ ಪ್ರಶ್ನೆನೂ ಕೂಡ ಎದ್ದಿರುವಂತದ್ದು. ಇನ್ನೊಂದ್ ಕಡೆ ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡ್ತಿದ್ದಂತ ಯಡಿಯೂರಪ್ಪನವರು ಕೂಡ ಹೇಳಿದ್ರು, 20 ಜನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಅಸಮಾಧಾನಿತ ಶಾಸಕರು ಇದ್ದಾರೆ, ನೋಡೋಣ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅಂತ. ನನ್ನ ಬಾಯಿಂದ ಈ ಸರ್ಕಾರ ಬೀಳಿಸೋದ್ರ ಬಗ್ಗೆ, ಶಾಸಕರನ್ನ ಸೆಳೆಯೋದ್ರ ಬಗ್ಗೆ ನಾನೆಂದೂ ಮಾತಾಡಿಲ್ಲ. ಅವರೇ ರಾಜೀನಾಮೆ ಕೊಟ್ಟು ಆ ಪರಿಸ್ಥಿತಿ ಬಂದಾಗ ನೋಡೋಣ ಅಂತ ಹೇಳಿದ್ದೇನೆ. ಈಗಲೂ ಅದೇ ಮಾತನ್ನ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಈಗ ರಾಜೀನಾಮೆ ಪರ್ವ ಶುರುವಾಗ್ತಾ ಇದೆ, ಅಂದ್ರೆ ಈ ಶೀಘ್ರದಲ್ಲೇ ಮೈತ್ರಿ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸ ನಿಮ್ಗೆ ಇಲ್ಲ, ನನಗೇನು ಯಾವುದೇ ವಿಶ್ವಾಸ ಇಲ್ಲ. ನನಗೊಂದೇ ಒಂದು ವಿಶ್ವಾಸ, ಸುಮಾರು 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಅತೃಪ್ತರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅದನ್ನ ಕಳೆದ 2 ತಿಂಗಳಿಂದ ನಿರಂತರ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ. ಅವ್ರು ಏನು ನಿಲುವು ತಗೊಂತಾರೆ ಅನ್ನೋದ್ರ ಮೇಲೆ ಈ ಸರ್ಕಾರದ ಭವಿಷ್ಯ ನಿಂತಿದೆ. ಒಂದ್ ವೇಳೆ ಅವರಿಗೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ರಚನೆ ಮಾಡಿ ಬಿಜೆಪಿ ಸಿದ್ಧ ಆಗುತ್ತಾ? ಅಲ್ಲ, ನಾವೇನು ಸನ್ಯಾಸಿಗಳೇನ್ರಿ? ನಾನು ಹೇಳಿದ್ದೀನಿಲ್ಲ, ಹೊಸದಾಗಿ ಚುನಾವಣೆಗೆ ಹೋಗೋ ಪ್ರಶ್ನೆ ಇಲ್ಲ. ಅವ್ರು ರಾಜೀನಾಮೆ ಕೊಟ್ಟು ಸರ್ಕಾರ ರಚನೆ ಮಾಡೋಕೆ ಅವಕಾಶ ಸಿಕ್ಕರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಸರ್ಕಾರ ಮಾಡಿ ಒಳ್ಳೆ ಆಡಳಿತವನ್ನು ಕೊಡೋಕೆ ಪ್ರಯತ್ನ ಮಾಡ್ತೇವೆ, ನಿಮ್ಮೆಲ್ಲರ ಸಹಕಾರ. ಸರ್, ಹಾಗೇನೆ ಈಗ ಶಾಸಕರು ರಾಜೀನಾಮೆ ಕೊಡ್ತಾ ಇದ್ದ ಹಾಗೇನೆ ಸಂತೋಷ್ ಮತ್ತೆ ವಿನಯ್ ಗಲಾಟೆ ಆಗಿತ್ತಲ್ವ ಹಿಂದೆ, ಆ ಕೇಸನ್ನ ರಿಓಪನ್ ಮಾಡಿ ಸಂತೋಷ್ ನನ್ಗೆ ಯಾಕೆ ಕೇಳ್ತೀರಿ? ಅದು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ವಿಚಾರಿಸಿದೆ, ಸಂಬಂಧ ಇಲ್ಲ. ನನಗೆ ಸಂಬಂಧ ಇಲ್ಲದಿರೋ ವಿಷಯ ಅವ್ರನ್ನ ವಿಚಾರಿಸಿ ಸಂಬಂಧಪಟ್ಟವ್ರು. ಇದು ಪೆಂಡಿಂಗ್ ಗವರ್ಮೆಂಟ್ ಅಂತ ಪೆಂಡಿಂಗ್ ಗವರ್ಮೆಂಟ್ ಅಂತ ಪೆಂಡಿಂಗ್ ಬಾಕಿಗಳಿದಾವಲ್ಲ, ಅದಕ್ಕೆ ಬಾಕಿಗಳೆಲ್ಲ ಇದಾವಲ್ಲ, ಅದಕ್ಕೆ ಪೆಂಡಿಂಗ್ ಇಟ್ಟಿರೋ ಗೌರ್ಮೆಂಟ್. ಪೆಂಡಿಂಗ್ ಗವರ್ಮೆಂಟ್ ನಿದ್ರಾವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರದಲ್ಲಿ